ಕಾರಣಕ್ಕಾಗಿ ಕರವೇ ಕಿಚ್ಚು. ರಾತ್ರೋರಾತ್ರಿ ಕಾರ್ಯಕರ್ತರು ಅರೆಸ್ಟ್, ಬೆಳಿಗ್ಗೆ ಅಷ್ಟರಲ್ಲಿ ಜೈಲಿಗೆ ಶಿಫ್ಟ್. ಕನ್ನಡಿಗರ ಹೋರಾಟದ ಬೆನ್ನಲ್ಲೇ 60% ಕನ್ನಡ ನಾಮಫಲಕ ಬಳಕೆಗೆ ಸರ್ಕಾರ ಡೆಡ್ಲೈನ್. ಹೊಸ ವರ್ಷಾಚರಣೆಗೆ ಬಿಎಂಟಿಸಿ ಗುಡ್ ನ್ಯೂಸ್. ಮತ್ತೊಂದು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಂದ ಟಾಯ್ಲೆಟ್ ಕ್ಲೀನಿಂಗ್, ಕೆವೈಸಿಗಾಗಿ ಕಿಲೋಮೀಟರ್ ಗಟ್ಟಲೆ ಜನರ ಕ್ಯೂ. ಈ ಮಧ್ಯೆ ಕೋವಿಡ್ನಿಂದ ಆಸ್ಪತ್ರೆ ಸೇರಿದ್ದ ತಮಿಳು ನಟ ವಿಜಯಕಾಂತ್ ಕೊನೆ ಉಸಿರು. ಇದರೊಂದಿಗೆ ಮತ್ತೊಂದಿಷ್ಟು ಸುದ್ದಿಗಳನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಕನ್ನಡ ನಾಮಫಲಕಗಳಿಗಾಗಿ ಕರವೇ ಕಾರ್ಯಕರ್ತರು ನಡೆಸಿದ್ದ ಹೋರಾಟಕ್ಕೆ ಕೊನೆಗೂ ಸರ್ಕಾರ ಮಣಿದಿದೆ. ಕರವೇ ಕಾರ್ಯಕರ್ತರ ಹೋರಾಟ ಬಂಧನದ ಬಳಿಕ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಗೃಹ ಸಚಿವರು, ಪೊಲೀಸ್ ಇಲಾಖೆ, ಬಿಬಿಎಂಪಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಬಳಿಕ ಮಾತನಾಡಿದ ಸಿಎಂ, 60% ನಿಯಮ ಜಾರಿಗೆ ಸುಗ್ರೀವಾಜ್ಞೆ ಹೊರಡಿಸಲು ಸೂಚನೆಯನ್ನ ನೀಡಿದ್ದಾರೆ. ಫೆಬ್ರವರಿ 28ರೊಳಗೆ 60% ಕನ್ನಡ, 40% ಬೇರೆ ಭಾಷೆಯ ನಾಮಫಲಕ ಅಳವಡಿಕೆ ಮಾಡಬೇಕು. ಇದಲ್ಲದೆ ಸಾರ್ವಜನಿಕರಿಗೆ ನೀಡುವ ಮಾಹಿತಿ ಮತ್ತು ಜಾಹೀರಾತುಗಳನ್ನ ಕನ್ನಡದಲ್ಲೇ ಇರಬೇಕು. 60%, 40% ನಾಮಫಲಕ ಪಾಲನೆಗೆ ಬಿಬಿಎಂಪಿಗೆ ಸೂಚನೆಯನ್ನ ನೀಡಿದ್ದೇನೆ. ಯಾರು ಪಾಲನೆ ಮಾಡದೆ ಹೋದ್ರೆ ಕಾನೂನು ಕ್ರಮ ತೆಗೆದುಕೊಳ್ತೀವಿ ಅಂತ ಸಿಎಂ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಾನು ಈ ಮೀಟಿಂಗ್ನಲ್ಲಿ ತೀರ್ಮಾನ ಮಾಡಿದ್ದೀವಿ, ಹಿಂದೆ ಇದ್ದಂಥ ಸರ್ಕ್ಯುಲರ್ ರೀತಿನೇ 60-40 ಇರಬೇಕು. ಕನ್ನಡದಲ್ಲಿ 60%, ಬೇರೆ ಭಾಷೆಯಲ್ಲಿ 40% ಇರಬೇಕು ಅಂತೇಳಿ ಇದಕ್ಕೆ ತಿದ್ದುಪಡಿ ತಗೊಬರ್ರಿ, ಆರ್ಡಿನೆನ್ಸ್ ಹೊರಡಿಸಿ ಅಂತ ಕನ್ನಡ ಮತ್ತು ಕಲ್ಚರ್ ಡಿಪಾರ್ಟ್ಮೆಂಟ್ನಿಂದ ಆಗಿರೋದು ಕಾನೂನು. ಕನ್ನಡ ನಾಮಫಲಕ ಅಳವಡಿಕೆಗಾಗಿ ಹೋರಾಟ ನಡೆಸಿದ್ದ ಕರವೇ ಅಧ್ಯಕ್ಷ ನಾರಾಯಣಗೌಡರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ತಡರಾತ್ರಿಯೇ ಕರವೇ ಕಾರ್ಯಕರ್ತರನ್ನ ಬಂಧಿಸಿ ಪೊಲೀಸರು ವಾಹನದಲ್ಲಿ ಕೊಂಡೊಯ್ದರು. ನಸುಕಿನ ಜಾವ ಕೋರ್ಟ್ಗೆ ಹಾಜರುಪಡಿಸಲಾಯಿತು. ಬಳಿಕ ಕೋರ್ಟ್ 14 ದಿನಗಳ ಕಾಲ ಅಂದರೆ ಜನವರಿ 10ರವರೆಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶವನ್ನ ಹೊರಡಿಸಿತು. ಸದ್ಯ ನಾರಾಯಣಗೌಡ ಸೇರಿ 44 ಮಂದಿ ಹೋರಾಟಗಾರರನ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರಿಸಲಾಗಿದೆ. ಜೈಲಿಗೆ ತೆರಳುವ ವೇಳೆ ಸರ್ಕಾರದ ವಿರುದ್ಧ ಗುಡುಗಿದ ನಾರಾಯಣಗೌಡ, ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯನವರೇ, ನಿಮಗೆ ಸ್ವಾಭಿಮಾನ ಇಲ್ವಾ? ನಮ್ಮನ್ನ ಚುನಾವಣೆಯಲ್ಲಿ ಬಳಸಿಕೊಂಡು ಅನ್ಯಾಯ ಮಾಡ್ತಾ ಇದ್ದೀರಾ ಅಂತ ಕಿಡಿಕಾರಿದ್ರು. ಕರವೇ ನಾರಾಯಣಗೌಡರ ಬಂಧನಕ್ಕೆ ಹಾಸನ, ಕೋಲಾರ ಸೇರಿ ಹಲವೆಡೆ ಕಾರ್ಯಕರ್ತರು ಪ್ರತಿಭಟಿಸಿದ್ದಾರೆ. ಮತ್ತೊಂದೆಡೆ ಈ ಎಲ್ಲ ಬೆಳವಣಿಗೆಯ ಮಧ್ಯೆ ಮುಂಜಾಗ್ರತಾ ಕ್ರಮವಾಗಿ ಸಿಎಂ ನಿವಾಸಕ್ಕೆ ಬಿಗಿ ಭದ್ರತೆ ಒದಗಿಸಲಾಗಿದೆ. ಸಿದ್ದರಾಮಯ್ಯನವರು ಭಾರಿ ಕನ್ನಡದ ಅಭಿಮಾನ, ಕಳಕಳಿ ಮಾತಾಡ್ತಿದ್ರು. ಸಿದ್ದರಾಮಯ್ಯನವರೇ, ಇದಾ ನಿಮ್ಮ ಕಳಕಳಿ, ಇದಾ ನಿಮ್ಮ ಅಭಿಮಾನ, ಇದಾ ಕನ್ನಡದ ಹೋರಾಟಗಾರನ ಹತ್ತಿಕ್ಕುವಂತದ್ದ? ನಿಮ್ಮ ಪೊಲೀಸ್ ವ್ಯವಸ್ಥೆಯನ್ನು ಬಿಟ್ಟು ದಬ್ಬಾಳಿಕೆ, ದೌರ್ಜನ್ಯ ಮಾಡಿಸೋದ? ಯಾಕೆ ಸಿದ್ದರಾಮಯ್ಯನವರೇ? ಕನ್ನಡ ನಾಮಫಲಕ ಅಳವಡಿಸುವಂತೆ ಕರವೇ ಕಾರ್ಯಕರ್ತರು ನಡೆಸಿದ ಪ್ರತಿಭಟನೆಗೆ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕನ್ನಡ ಪರ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ, ಆದರೆ ಕಾನೂನನ್ನು ಕೈಗೆತ್ತಿಕೊಳ್ಳುವುದು ತಪ್ಪು. ಪ್ರತಿಭಟನೆಗೆ ನಮ್ಮ ತಕರಾರಿಲ್ಲ, ಆದರೆ ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನು ಹಾನಿ ಮಾಡೋದು ತಪ್ಪು. ನಾವು ಕನ್ನಡಿಗರೇ, ಆದರೆ ಬೇಡಿಕೆ ಅನುಷ್ಠಾನಕ್ಕೆ ತರೋಕೆ ಸಮಯ ಬೇಕು ಅಂದಿದ್ದಾರೆ. ಸಚಿವ ಪರಮೇಶ್ವರ್ ಅಂತೂ ಕರವೇ ಅವರು ಒತ್ತಾಯಪೂರ್ವಕವಾಗಿ ಪ್ರತಿಭಟನೆ ಮಾಡಿದ್ದಾರೆ ಅಂದರು. ಹೀಗಾದಾಗ ಪೊಲೀಸರು ಏನ್ ಮಾಡಬೇಕು? ಹೀಗೆ ಕಾನೂನು ಕೈಗೆತ್ತಿಕೊಂಡ್ರೆ ಸುಮ್ಮನೆ ಇರೋದಕ್ಕೆ ಆಗುತ್ತಾ ಅಂತ ವಾಗ್ದಾಳಿ ನಡೆಸಿದ್ರು. ಪ್ರತಿಭಟನೆ ಮಾಡಲಿಕ್ಕೆ ಸರ್ಕಾರದ ವಿರೋಧ ಇಲ್ಲ. ವಿ ಬಿಲೀವ್ ಇನ್ ಡೆಮಾಕ್ರಸಿ, ವಿ ಬಿಲೀವ್ ಇನ್ ಕಾನ್ಸ್ಟಿಟ್ಯೂಷನ್. ಕಾನೂನಿಗೆ ವಿರುದ್ಧವಾಗಿ ಯಾರಾದರೂ ನಡ್ಕೊಂಡ್ರೆ ಅದನ್ನ ಸರ್ಕಾರ ಸಹಿಸಲ್ಲ. ಕಾನೂನು ರೀತಿಯ ನಡ್ಕೊಳ್ಳದೆ ಹೋದರೆ ಸರ್ಕಾರ ಅದನ್ನ ಸಹಿಸಲ್ಲ. ನಾವು ಕನ್ನಡ ಪರ ಹೋರಾಟ ಮಾಡೋರಿಗೆ ನಮ್ದು ಅಭ್ಯಂತರ ಇಲ್ಲ. ಕಾನೂನು ಕೈ ತೆಗೆದುಕೊಳ್ಬಾರ್ದು. ಬೆಂಗಳೂರು ನಗರದ ಆಸ್ತಿ ಪಾಸ್ತಿಗಳನ್ನ ಹಾನಿ ಮಾಡೋದು ನಾವು ಒಪ್ಪಲಿಕ್ಕೆ ನಾವು ತಯಾರಿಲ್ಲ. ಕನ್ನಡ ಉಳಿಸೋಣ, ನಾವು ಕನ್ನಡಿಗರೇ. ಸರ್ಕಾರ ಕನ್ನಡಕ್ಕೆ ಬದ್ಧವಾಗಿದೆ, ಹಾಗಂತ ಅವ್ರಿಗೆಲ್ಲ ಎದುರಿಸಿ ಎಲ್ಲ ಮಾಡ್ಲಿಕ್ಕೆ ನಾವು ಅವಕಾಶ ಕೊಡಲಿಕ್ಕೆ ಸಾಧ್ಯ. ಈ ಮಧ್ಯೆ ಒತ್ತಾಯಪೂರ್ವಕವಾಗಿ ಕರವೇ ಸಂಘ ಅವರು ಫೋರ್ಸ್ಫುಲ್ ಆಗಿ ಹೋಗಿ ಇವತ್ತು ಅಂಗಡಿಗಳಿಗೆಲ್ಲ ದಾಳಿ ಮಾಡಿ ಬೋರ್ಡ್ಗಳು ಕಿತ್ತಾಕಿ ಈ ರೀತಿ ಎಲ್ಲ ಮಾಡಿದ್ದಾರೆ. ಅದರ ಅವಶ್ಯಕತೆ ಇರಲಿಲ್ಲ. ಅದನ್ನು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗುತ್ತಾ ಹೇಳಿ? ಸಾರ್ವಜನಿಕರಿಗೆ ತೊಂದರೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು ಸುಮ್ಮನೆ ಇರಬೇಕು ಅಂತೇಳಿ ಬಯಸೋದು ಭಾಳ ತಪ್ಪು. ಕರವೇ ಕಾರ್ಯಕರ್ತರ ಪ್ರತಿಭಟನೆ ಹಾಗೂ ಹೋರಾಟಗಾರರನ್ನ ಜೈಲಿಗೆ ಶಿಫ್ಟ್ ಮಾಡಿದ್ದಕ್ಕೆ ಬಿಜೆಪಿ ನಾಯಕರು ಪ್ರತಿಕ್ರಿಯಿಸಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡದ ಬಗ್ಗೆ ಹೋರಾಟ ಮಾಡುವ ಪರಿಸ್ಥಿತಿ ಬಂದಿರೋದು ದುರ್ದೈವ. ಕರವೇ ನಾರಾಯಣಗೌಡ ಹಾಗೂ ಅವರ ಬೆಂಬಲಿಗರನ್ನ ಬಂಧಿಸಿರುವುದು ಖಂಡನೀಯ. ಕನ್ನಡ ನಾಮಫಲಕಗಳನ್ನು ಹಾಕುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಆದರೆ ಸರ್ಕಾರ ಕನ್ನಡ ಪರ ಹೋರಾಟಗಾರರ ವಿರುದ್ಧ ಕ್ರಮ ತೆಗೆದುಕೊಳ್ತಾ ಇದೆ. ಕನ್ನಡದಲ್ಲೇ ನಾಮಫಲಕಗಳನ್ನು ಹಾಕೋಕೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಕೂಡಲೇ ಬಂಧಿಸಿರುವ ಕರವೇ ಕಾರ್ಯಕರ್ತರನ್ನ ಬಿಡುಗಡೆ ಮಾಡಬೇಕು. ಕನ್ನಡ ಪರ ಹೋರಾಟಗಾರರನ್ನ ಬಂಧಿಸಿರುವುದು ಸರಿಯಲ್ಲ. ಕೂಡಲೇ ಬಂಧಿತರನ್ನ ಸರ್ಕಾರ ಬಿಡ್ಲಿ ಅಂತ ಆಗ್ರಹಿಸಿದ್ರು. ನಾಡಿನ ಭಾಷೆ, ನೆಲ, ಜಲ ವಿಚಾರದಲ್ಲಿ, ಭಾಷೆ ವಿಚಾರದಲ್ಲಿ
ಎಲ್ಲರೂ ಒಗ್ಗಟ್ಟಿನಿಂದ ಒಂದೇ ಮನಸ್ಸು ಒಂದೇ ಉದ್ದೇಶ, ನಾಡಿನಲ್ಲಿ ಎಲ್ಲ ಕಡೆ ಕನ್ನಡ ಬಳಕೆ ಎಲ್ಲ ಕಡೆ ಆಗಬೇಕು, ಅದಕ್ಕೆ ಉತ್ತೇಜನ ಸಿಗಬೇಕು ಅನ್ನುವಂಥ ಏಕೈಕ ದೃಷ್ಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಭಾಳ ಸ್ಪಷ್ಟ ನಿಲುವನ್ನು ತಗೊಳ್ಳುವಂಥದ್ದಾಗುತ್ತೆ. ಕನ್ನಡದ ಬಗ್ಗೆ ಹೋರಾಟ ಮಾಡ್ತಿರೋಂಥ ಪರಿಸ್ಥಿತಿ ಬಂದರೂ ತುಂಬ ಆಘಾತ ತಂದಿದೆ. ಶ್ರೀಯುತ ನಾರಾಯಣಗೌಡರು ನೇತೃತ್ವದ ತಂಡ ಇದನ್ನು ಪ್ರತಿಭಟನೆ ಮಾಡಿದಾಗ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಲ್ಲಿಗೆ ಹಾಕಿರೋದು ಮಾತ್ರ ನಿಜಕ್ಕೂ ನಾನು ಅದನ್ನು ಉಗ್ರವಾಗಿ ಖಂಡನೆ ಮಾಡ್ತೇನೆ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ, ಇದರಲ್ಲಿ ಎರಡು ಮಾತಿಲ್ಲ. ಕನ್ನಡದ ಅಸ್ಮಿತೆಯನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಎಲ್ಲ ರೀತಿಯ ಪ್ರಯತ್ನ ಮಾಡ್ತೇವೆ. ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ನಮ್ಮ ಸ್ನೇಹಿತರಿಗೆ ಬೆಂಗಳೂರನ್ನ ನಿರ್ಮಾಣ ಮಾಡಿದ ಕೆಂಪೇಗೌಡರು, ಬೆಂಗಳೂರನ್ನ ಬೆಳೆಸೋದ್ರೊಳಗಡೆ ಕರ್ನಾಟಕ ಮತ್ತು ಕರ್ನಾಟಕದ ಹೊರಗಿರುವವರ ಯೋಗದಾನವೂ ಇದೆ. ಅವರಿಗೆ ಆತಂಕ ಎದುರಾಗದ ರೀತಿಯಲ್ಲಿ ನಮ್ಮ ಅಸ್ಮಿತೆಯನ್ನು ಉಳಿಸ್ಕೊಳ್ಬೇಕು. ಕರ್ವೆ ನಾರಾಯಣಗೌಡ ಸೇರಿ ಕಾರ್ಯಕರ್ತರಿಗೆ ಜೈಲು ಶಿಕ್ಷೆ ವಿಧಿಸಿರೋದಕ್ಕೆ ಕನ್ನಡ ಸಂಘಟನೆಗಳು ಸಿಡಿದೆದ್ದಿವೆ. ಕನ್ನಡ ಸಂಘಟನೆಗಳ ನಡುವಿನ ಭಿನ್ನಾಭಿಪ್ರಾಯ ಅದನ್ನ ಮರೆತು ಕನ್ನಡಕ್ಕಾಗಿ ಹೋರಾಡ್ತೇವೆ. ಈ ಮೂಲಕ ಸರ್ಕಾರದ ವಿರುದ್ಧ ಹೋರಾಟಕ್ಕಿಳಿಯಲು ಕನ್ನಡ ಸಂಘಟನೆಗಳು ಪ್ಲಾನ್ ಮಾಡಿಕೊಂಡಿವೆ. ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಸಭೆ ನಡೆಸಿ ಮುಂದಿನ ಹೋರಾಟದ ರೂಪುರೇಷೆಯ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ನಮ್ಮ ಭಾಷೆಗಾಗಿ ನಾವೇ ರಸ್ತೆಗಿಳಿಯುವಂತಾಗಿದೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೂಡಲೇ ನಾರಾಯಣಗೌಡ ಸೇರಿ ಕಾರ್ಯಕರ್ತರನ್ನ ಬಿಡುಗಡೆ ಮಾಡಬೇಕು, ಇಲ್ಲದಿದ್ರೆ ಉಗ್ರ ಹೋರಾಟ ನಡೆಸೋದಾಗಿ ಎಚ್ಚರಿಕೆಯನ್ನ ನೀಡಲಾಗಿದೆ. ನಮ್ಮೊಳಗಡೆ ಭಿನ್ನಾಭಿಪ್ರಾಯ 1000 ಇರ್ಬೋದು, ಆದರೆ ಕನ್ನಡದ ವಿಷಯ ಬಂದಾವಾಗ ನಾವೆಲ್ಲರೂ ಒಟ್ಟಿಗೆ ಇರ್ತೀವಿ. ಈ ಕೂಡಲೇ ಸರ್ಕಾರ ಬಿಡುಗಡೆ ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ ನಾವೆಲ್ಲರೂ ಇನ್ನೊಮ್ಮೆ ಕ್ರಾಂತಿಗೆ ಬೆಂಗಳೂರು ನಗರದ ಗಲ್ಲಿಗಳಲ್ಲಿ ಬೀದಿಗಳಲ್ಲಿ ಇಳಿಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ವಿಷಯದಲ್ಲಿ ಭಾವನಾತ್ಮಕವಾದ ವಿಷಯದಲ್ಲಿ ಅವ್ರು ಮಾಡ್ತಿರ್ತಕ್ಕಂಥದ್ದು ದರೋಡೆ ಅಲ್ಲ, ಕಳ್ತನ ಅಲ್ಲ, ಸುಲಿಗೆ ಅಲ್ಲ, ಅಂಥದ್ರಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಒಳಗಡೆ ಜೈಲಿಗೆ ಹಾಕ್ತೀವಿ ಅಂತ ಅನ್ನೋದು ಖಂಡಿಸ್ತಾ ಇದ್ದೀನಿ. ಈ ಸರ್ಕಾರವನ್ನು ಆದಷ್ಟು ಬೇಗ ಅವ್ರನ್ನ ಬಿಡುಗಡೆ ಮಾಡೋದ್ರ ಜೊತೆಗೆ ಅವ್ರ ಮೇಲೆ ಆ ತಂಡದ ಮೇಲೆ ಹಾಕಿರ್ತಕ್ಕಂಥ ಎಲ್ಲ ಕೇಸ್ಗಳನ್ನು ಹಿಂದಕ್ಕೆ ತಗೋಬೇಕು. ಇದು ನನ್ನ ಹೊತ್ತು. ರಾಜ್ಯದಲ್ಲಿ ಕೊರೋನಾ ಕೇಸ್ ಹೆಚ್ಚಾಗ್ತಾ ಇದ್ದಂತೆ ಇವತ್ತು ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಬೆಂಗಳೂರು ನಗರದಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸುವಂತೆ ಆರೋಗ್ಯ ಇಲಾಖೆ ಸಲಹೆ ನೀಡಿದೆ. ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಜನಪ್ರದೇಶ, ಒಳಾಂಗಣ ಪ್ರದೇಶಗಳಲ್ಲಿ ಸಾರ್ವಜನಿಕರು ಮಾಸ್ಕ್ ಧರಿಸುವುದು, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವುದು, ಹ್ಯಾಂಡ್ ಸ್ಯಾನಿಟೈಸರ್ ಬಳಸುವುದರ ಬಗ್ಗೆ ಅರಿವು ಮೂಡಿಸುವ ಸೂಚನೆಯನ್ನು ನೀಡಲಾಗಿದೆ. ಈ ಮಧ್ಯೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ 9 ಮಂದಿ ಕೋವಿಡ್ ಪಾಸಿಟಿವ್ ಆಗಿದೆ. ಅತ್ತ ಕ್ರಿಸ್ಮಸ್ ರಜೆಗೆ ಮಂಗಳೂರು ಜಿಲ್ಲೆಯಿಂದ ಕೇರಳಕ್ಕೆ ಹೋಗಿದ್ದ ವಿದ್ಯಾರ್ಥಿಗಳು ವಾಪಸ್ ಆಗ್ತಿದ್ದಾರೆ. ಯಾವುದೇ ಕ್ವಾರಂಟೈನ್ ಇಲ್ಲದೆ ಬರೋ ವಿದ್ಯಾರ್ಥಿಗಳ ಮೇಲೆ ನಿಗಾ ಇಡಲು ಆರೋಗ್ಯ ಇಲಾಖೆ ಸೂಚಿಸಿದೆ. 13 ಕೇಸಸಲ್ಲಿ 9 ಆ್ಯಕ್ಟಿವ್ ಕೇಸಸ್ ಇದೆ, 4 ಡಿಸ್ಚಾರ್ಜ್ ಆಗಿದೆ. ಅದು ಕೂಡ ಡಾಕ್ಟರ್ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ, ಸೊ ಹುಷಾರಾಗಿದೆ. ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಪ್ರಾಣಾಪಾಯದ್ದು ಸಂಭವವಿಲ್ಲ. ಈಗ 13 ಕೇಸ್ ಪಾಸಿಟಿವ್ಸ್ ಏನು ಬಂದಿದೆ ಅದರಲ್ಲಿ 2 ಕೇಸು ಮಾತ್ರ ನಮ್ಮಲ್ಲಿ ಹಾಸ್ಪಿಟಲೈಸ್ ಆಗಿತ್ತು. ಪ್ರತಿದಿನ ನಾವು ಸಂಬಂಧಿಸಿದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು, ತಾಲೂಕು ಆರೋಗ್ಯಾಧಿಕಾರಿಗಳು ಮತ್ತು ನಾನು ಕೂಡ ರ್ಯಾಂಡಮ್ ಆಗಿ ಒಂದೊಂದು ರೋಗಿಗಳಿಗೆ ಟೆಲಿಕನ್ಸಲ್ಟೇಷನ್ ಫೋನ್ ಮುಖಾಂತರ ಮಾತಾಡಿ ಅವರಿಗೆ ಮನಸ್ಥೈರ್ಯ ತುಂಬುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ವಿ. ನಾವೀಗಾಗಲೇ ರಜೆಗೆ ತೆರಳುವ ಮುನ್ನನೇ ಸಂಬಂಧಪಟ್ಟ ಕೆಲವು ಇಲಾಖೆಗಳಿಗೆ ಪತ್ರವನ್ನು ಬರೆದು ರಜೆಯಿಂದ ಹಿಂದಿರುಗಿ ವಾಪಸ್ಸು ಬಂದ ನಂತರ ಅವರುಗಳ ಆರೋಗ್ಯದ ಸ್ಥಿತಿಗತಿಗಳ ಬಗ್ಗೆ ನಿಗಾ ವಹಿಸುವಂತೆ ಆಯಾ ಇಲಾಖೆಗಳನ್ನು ಕೋರಲಾಗಿತ್ತು. ಆರೋಗ್ಯ ಇಲಾಖೆಯ ಅಗತ್ಯತೆ ಬಿದ್ದರೆ ಪರೀಕ್ಷೆಗಳು ಪಡಿಸ್ಕೊಂಡು ಚಿಕಿತ್ಸೆಯನ್ನು ಪಡ್ಕೊಳ್ಳೋದಕ್ಕೆ ನಾನು ಮನವಿಯನ್ನು ಮಾಡ್ತಿದ್ದೇನೆ. ನ್ಯೂ ಇಯರ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಎಲ್ಲೆಡೆ ಹೊಸ ವರ್ಷವನ್ನ ಬರಮಾಡಿಕೊಳ್ಳಲು ಜನರು ಕಾಯ್ತಿದ್ದಾರೆ. ಈ ಮಧ್ಯೆ ನ್ಯೂ ಇಯರ್ ಮೂಡ್ನಲ್ಲಿದ್ದವರಿಗೆ ಬಿಎಂಟಿಸಿ ಗುಡ್ ನ್ಯೂಸ್ ಕೊಟ್ಟಿದೆ. ಹೊಸ ವರ್ಷವನ್ನ ವೆಲ್ಕಮ್ ಮಾಡಲಿಕ್ಕೆ ಎಂಜಿ ರೋಡ್, ಬ್ರಿಗೇಡ್ ರೋಡ್ ಸಿದ್ಧವಾಗ್ತಿದೆ. ಬ್ರಿಗೇಡ್ ರೋಡ್, ಎಂಜಿ ರೋಡ್ ಹಾಗೂ ಚರ್ಚ್ ಸ್ಟ್ರೀಟ್ಗೆ ಲಕ್ಷಾಂತರ ಜನ ಡಿಸೆಂಬರ್ 31ರ ರಾತ್ರಿ ಹೋಗ್ತಾರೆ. ಹೀಗಾಗಿ 31ರಂದು ತಡರಾತ್ರಿ 2 ಗಂಟೆವರೆಗೂ ಬಿಎಂಟಿಸಿ ಬಸ್ಗಳು ಸಂಚಾರ ಮಾಡಲಿದೆ. ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಹೋಗೋದ್ರಿಂದ ರಾತ್ರಿ 9 ಗಂಟೆಯಿಂದ ಹೆಚ್ಚುವರಿ ಬಸ್ಗಳ ಸೇವೆಯನ್ನ ಬೇಡಿಕೆಗಳ ಅನುಸಾರ ಒದಗಿಸಲಾಗ್ತಿದೆ. ಜನದಟ್ಟಣೆ ಇರುವ ಪ್ರಮುಖ ಬಸ್ ನಿಲ್ದಾಣಗಳಾದ ಯಲಹಂಕ, ಇಂದಿರಾನಗರ, ಕೋರಮಂಗಲ, ಶಾಂತಿನಗರ, ಬನಶಂಕರಿ, ಜಯನಗರ, ಸುಮನಹಳ್ಳಿ, ಗೊರಗೊಂಟೆಪಾಳ್ಯ, ಕಾಡುಗೋಡಿ, ನಾಗಸಂದ್ರ, ಹೆಬ್ಬಾಳ, ಸೆಂಟ್ರಲ್ ಸಿಲ್ಕ್ ಬೋರ್ಡ್ಗಳಿಂದ ಎಂಜಿ ರೋಡ್, ಬ್ರಿಗೇಡ್ ರೋಡ್ಗೆ ಬಸ್ಗಳು ಸಂಚಾರ ಮಾಡಲಿದೆ. ಬೆಂಗಳೂರಲ್ಲಿ ಕಿಲ್ಲರ್ ಬಿಎಂಟಿಸಿಗೆ ಮತ್ತೊಂದು ಅಮಾಯಕ ಜೀವ ಬಲಿಯಾಗಿದೆ. ಬಿಎಂಟಿಸಿ ಬಸ್ ಡಿಕ್ಕಿಯಾಗಿ ಪಾದಚಾರಿ ಮಹಿಳೆ ಸಾವನ್ನಪ್ಪಿರುವ ಘಟನೆ ನಗರದ ಸುಬ್ಬಯ್ಯ ಸರ್ಕಲ್ ಬಳಿ ಆಗಿದೆ. ಕಬ್ಬನ್ಪೇಟೆ ನಿವಾಸಿ ಪುಷ್ಪ ಎಂಬಾಕೆ ಮೃತಪಟ್ಟಿದ್ದು, ಮನೆಯಿಂದ ಬೇಕರಿಗೆ ಹೋಗ್ತಾ ಇದ್ದ ಪುಷ್ಪ ರಸ್ತೆ ದಾಟುವಾಗ ಬಸ್ ಡಿಕ್ಕಿ ಹೊಡೆದಿದೆ. ಈ ವೇಳೆ ಸ್ಥಳದಲ್ಲೇ ಮಹಿಳೆ ಕುಸಿದು ಬಿದ್ದಿದ್ದಾರೆ. ತಕ್ಷಣವೇ ಅಲ್ಲಿದ್ದ ಸ್ಥಳೀಯರು ಪುಷ್ಪರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸೋ ಕೆಲಸ ಮಾಡಿದ್ರು. ಆದರೆ ಬಸ್ ಡಿಕ್ಕಿಯಾಗಿ ತೀವ್ರ ರಕ್ತಸ್ರಾವ ಆದ ಪರಿಣಾಮ ಪುಷ್ಪ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಸದ್ಯ ಘಟನೆ ಸಂಬಂಧ ಬಸ್ ಚಾಲಕ ನಾಗರಾಜು, ಹಲ್ಸೂರು ಗೇಟ್ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದಾರೆ.
ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರಯಾಣಿಸ್ತಾ ಇದ್ದ ಕಾರು ಅಪಘಾತಕ್ಕೀಡಾಗಿದೆ. ಆದರೆ ಕಾರ್ನಲ್ಲಿದ್ದ ಎಲ್ಲರೂ ಅದೃಷ್ಟವಶಾತ್ ಬಚಾವಾಗಿದ್ದಾರೆ. ತುಮಕೂರಿನ ನಂದಿಹಳ್ಳಿಯ ಹೆದ್ದಾರಿಯಲ್ಲಿ ನಿನ್ನೆ ರಾತ್ರಿ 12 ಗಂಟೆಗೆ ಅಪಘಾತ ಸಂಭವಿಸಿದೆ. ಚಲಿಸ್ತಾ ಇದ್ದ ಲಾರಿಗೆ ಕಾರು ಹಿಂಭಾಗದಿಂದ ಗುದ್ದಿದೆ. ಪರಿಣಾಮ ಕಾರಿನ ಮುಂಭಾಗ ಸಂಪೂರ್ಣ ಜಖಮ್ಮಾಗಿದೆ. ಕಾರಿನಲ್ಲಿ ಸಚಿವರು ಸೇರಿ 3 ಪ್ರಯಾಣಿಸ್ತಾ ಇದ್ದು ಎಲ್ಲರೂ ಬಚಾವಾಗಿದ್ದಾರೆ. ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗುವ ಮಾರ್ಗ ಮಧ್ಯೆ ಈ ದುರಂತ ಸಂಭವಿಸಿದ್ದು, ಬದಲಿ ವಾಹನದ ವ್ಯವಸ್ಥೆಯನ್ನು ಮಾಡಿಕೊಂಡು ಸಚಿವರು ಬೆಂಗಳೂರಿಗೆ ತೆರಳಿದ್ದಾರೆ. ಈ ಸಂಬಂಧ ಕ್ಯಾತಸಂದ್ರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೈಸೂರಲ್ಲಿ ಅಂಧಕಾಸುರನ ಸಂಹಾರ ಸಂಘರ್ಷ ವಿಚಾರ ಸಂಬಂಧ 2 ಗುಂಪುಗಳ ಮೇಲೂ ಎಫ್ಐಆರ್ ಆಗಿದೆ. ದಲಿತ ಸಂಘರ್ಷ ಸಮಿತಿಯ 5 ಹಾಗೂ ನಂಜುಂಡೇಶ್ವರನ ಭಕ್ತರು 6 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ಮಧ್ಯ ನಂಜುಂಡೇಶ್ವರ ಉತ್ಸವ ಮೂರ್ತಿ ಮೇಲೆ ನೀರೆರಚಿದ ಪ್ರಕರಣಕ್ಕೆ ಹಿರಿಯ ಅರ್ಚಕ ಶ್ರೀಕಂಠ ದೀಕ್ಷಿತ್ ಕಣ್ಣೀರಿಟ್ಟಿದ್ದಾರೆ. ನಾನು 50 ವರ್ಷದಿಂದ ಅರ್ಚಕನಾಗಿದ್ದೀನಿ, ಎಂದೂ ಹಿಂಗಾಗಿರಲಿಲ್ಲ. ಯಾರೋ ಕಿಡಿಗೇಡಿಗಳು ಉತ್ಸವ ಮೂರ್ತಿಗೆ ನೀರನ್ನೆರಚಿದ್ದಾರೆ. ನಾಳೆ ಇನ್ನೇನಾದರೂ ಆಗ್ಬೋದು. ಮುಂದೆ ಜಾತ್ರೆ ಉತ್ಸವಗಳಿಗೆ, ಹೀಗಾಗಿ ದೇವಾಲಯಕ್ಕೆ ರಕ್ಷಣೆ ಕೊಡಿ ಅಂತ ಕಣ್ಣೀರು ಹಾಕುತ್ತಲೇ ಅರ್ಚಕ ಶ್ರೀಕಂಠ ದೀಕ್ಷಿತ್ ಮನವಿ ಮಾಡಿದ್ರು. ಈ ಮಧ್ಯೆ ಎಲ್ಲ ಬೆಳವಣಿಗೆ ಖಂಡಿಸಿ ಭಕ್ತರು ದೇವಾಲಯದ ಎದುರು ಪ್ರತಿಭಟನೆ ಮಾಡಿದ್ರು. ಪೊಲೀಸರು ದೌರ್ಜನ್ಯ ಎಸಗ್ತಾ ಇದ್ದಾರೆ ಅಂತ ಆರೋಪಿಸಿದ್ರು. ಜಾತ್ರೆ ಇದೆ, ಉತ್ಸವಾದಿಗಳೆಲ್ಲ ಇದೆ, ಕಲ್ಯಾಣೋತ್ಸವ ಎಲ್ಲ ಇದೆ. ಇದಕ್ಕೆಲ್ಲ ಕಿಡಿಗೇಡಿಗಳು ಬಂದು ನಾಳೆ ಎಲ್ಲ ತೊಂದರೆ ಕೊಡಬಹುದು. ಅದಕ್ಕೆ ಯಾರು ಅವಕಾಶ ಮಾಡಿದರೆ ನಮ್ಮ ಸಹಕಾರ ಎಲ್ಲರೂ ನಿಮ್ಗೆ ಕೊಡಬೇಕು. ನಾವು ಪ್ರತಿ ವರ್ಷ ಕೂಡ ನಿಮಗೂ ಅದೇ ರೀತಿ ಸಹಕಾರ ಕೊಟ್ಟು ದೇವಸ್ಥಾನ ನಡೆಯತಕ್ಕಂಥ ಎಲ್ಲ ಉತ್ತಮ ಕಾರ್ಯಗಳನ್ನೆಲ್ಲ ಯಶಸ್ವಿಯಾಗಿ ನೆರವೇರಿಸಿಕೊಡ್ಬೇಕು ಅಂತ ತಮ್ಮಗಳಲ್ಲಿ ಅಧಿಕಾರಿಗಳಲ್ಲಿ ಕೂಡ ನಾವು ಮನವಿ ಮಾಡಿಕೊಡ್ತಾ ಇದ್ದೀವಿ. ಕೆವೈಸಿ ಮಾಡಿಸಿದ್ರೆ ಮನೆ ಬಳಕೆಯ ಗ್ಯಾಸ್ ಸಿಲಿಂಡರ್ 500 ರೂಪಾಯಿಗೆ ಸಿಗುತ್ತೆ ಅನ್ನೋ ಸುಳ್ಳು ವದಂತಿ ಹಿನ್ನೆಲೆ ಗ್ಯಾಸ್ ಏಜೆನ್ಸಿ ಮುಂದೆ ಕೆವೈಸಿ ಮಾಡಿಸೋಕೆ ಮಹಿಳೆಯರು ಮುಂದೆ ಬಂದರು. ಉಜ್ವಲ ಯೋಜನೆಯ ಗ್ಯಾಸ್ ಸಿಲಿಂಡರ್ ಕೆವೈಸಿ ಮಾಡಿಸಿದ್ರೆ 300 ರಿಂದ 400 ರೂಪಾಯಿ ಸಬ್ಸಿಡಿ ಸಿಗುತ್ತೆ ಎಂಬ ಸುಳ್ಳು ವದಂತಿ ಹರಡಿದೆ. ಹೀಗಾಗಿ ಬೀದರ್ ನಗರದ ವಿವಿಧ ಕಡೆ ಬೆಳಗ್ಗೆಯಿಂದ ಮಹಿಳೆಯರು ಹಾಗೂ ಪುರುಷರು ಸರತಿ ಸಾಲಲ್ಲಿ ನಿಂತು ಕೆವೈಸಿ ಮಾಡಿಸೋಕೆ ದುಂಬಾಲು ಬಿದ್ರು. ಸುಳ್ಳು ಸುದ್ದಿಯನ್ನ ಸತ್ಯ ಅಂತ ನಂಬಿದ ಮಹಿಳೆಯರು ಎಲ್ಲ ದಾಖಲೆಯನ್ನು ತಗೊಂಡು ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಮತ್ತೊಂದು ಕಡೆ ಹಾಸನ ನಗರದ ಆರ್ಸಿ ರಸ್ತೆಯಲ್ಲಿ ಜನ ಈ ಕೆವೈಸಿ ಮಾಡಿಸೋಕೆ ಗ್ಯಾಸ್ ಏಜೆನ್ಸಿ ಮುಂದೆ ಕಾದು ಕುಳಿತಿದ್ರು. ಏಜೆನ್ಸಿ ಬಾಗಿಲು ತೆಗೆಯುವ ಮುನ್ನವೇ ಆಗಮಿಸಿ ಸರತಿ ಸಾಲಲ್ಲಿ ನಿಂತಿರೋದು ಕೂಡ ಕಂಡು ಬಂತು. ಸುಳ್ಳು ವದಂತಿ 500 ರೂಪಾಯಿ ಸುಳ್ಳು, ಸರ್ಕಾರ ಘೋಷಣೆ ಮಾಡಿಲ್ಲ. ಸುಳ್ಳು ವದಂತಿ ಒಬ್ಬರಿಂದ ಒಬ್ಬರು ಜನರು ಏನಪ್ಪ ಅಂತಂದ್ರೆ ಹೇಳ್ತಾ ಇದ್ದಾರೆ. ಅದರಿಂದ ಜನ ಏನಪ್ಪ ಅಂದ್ರೆ ರಶ್ ಆಗ್ತಾ ಇದೆ. ಬೆಳಗ್ಗೆಯಿಂದ 8 ಗಂಟೆಯಿಂದ ಸ್ಟಾರ್ಟ್ ಆಗಿದೆ, ರಾತ್ರಿ 8 ಗಂಟೆವರೆಗೆ. ಕೂಲಿ ಕೆಲಸಕ್ಕೆ ಹೋಗೋರು, ಮಕ್ಕಳು ಮರಿ, ಏಜ್ ಪರ್ಸನ್ಸು, ಗೌರ್ಮೆಂಟ್ ಸರ್ವೆಂಟ್ಸು ಇವರೆಲ್ಲ ಪರದಾಡಬೇಕಾಗಿದೆ.